ನಮ್ಮ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯಕಾಲದ ಆರಂಭದ ಹಾರ್ದಿಕ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ, ಈ ಒಂದು ಮಕರ ಸಂಕ್ರಾಂತಿ ಏನಿದೆ, ಮಕರ ಸಂಕ್ರಾಂತಿ ಕೆಲವು ರಾಶಿಯವರಿಗೆ ಅದ್ಭುತವಾದಂಥ ಧನಲಾಭವನ್ನ ಕೊಡಲಿದೆ. ಸಂಕ್ರಾಂತಿ ಕೆಲವು ರಾಶಿಗಳಿಗೆ ಧನಲಾಭವನ್ನು ಅಥವಾ ಯಶಸ್ಸನ್ನು, ಕೈ ಹಾಕಿದ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡಲಿದೆ. ಯಾವ ರಾಶಿಯವರಿಗೆ ಅದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಬಹಳ ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅನ್ನು ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನನ್ನ ಕಮೆಂಟ್ ಸಹ ಓದ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಬಾರಿಯ ಮಕರ ಸಂಕ್ರಾಂತಿ ಬಹಳ ವಿಶೇಷತೆಗಳಿಂದ ಕೂಡಿದೆ. ಕಾರಣ, ನಿಮಗೆ ಮಕರ ರಾಶಿಯಲ್ಲಿ ಆಲ್ರೆಡಿ ಶುಕ್ರ ಗ್ರಹ ಇರ್ತಾನೆ. ನಿಮಗೆ ಸಂಕ್ರಮಣದ ದಿವಸ ರವಿಗ್ರಹ ಸಂಚಾರ ಮಕರ ರಾಶಿಗೆ, ನಂತರ ಮರುದಿನವೇ 15ನೇ ತಾರೀಕಿಗೆ ಕುಜಗ್ರಹ ಸಂಚಾರ ಮಕರ ರಾಶಿಗೆ, ಒಂದು 2 ದಿನ ಬಿಟ್ಟರೆ ಬುಧ ಗ್ರಹನೂ ಅಲ್ಲಿಗೆ ಹೋಗ್ತಾನೆ, ಇನ್ನೊಂದು ದಿನ ಬಿಟ್ಟರೆ ಚಂದ್ರಗ್ರಹನೂ ಅಲ್ಲಿಗೆ ಹೋಗ್ತಾನೆ. ಸೊ ಪಂಚಗ್ರಹ ಮಹಾಯೋಗ ಆಗ್ಬಿಡುತ್ತೆ. ಅಮಾವಾಸ್ಯೆ ಅಂತೂ ಬಹಳ ಪವರ್ಫುಲ್. ಸಂಕ್ರಾಂತಿ ಅಮಾವಾಸ್ಯೆ ಇದೆಯಲ್ಲ, ಸಂಕ್ರಾಂತಿ ನೆಕ್ಸ್ಟ್ ಬರೋ ಅಮಾವಾಸ್ಯೆ 15ನೇ ತಾರೀಕು ಬಹಳ ಪವರ್ಫುಲ್ ಆಗಿದೆ. ಪಂಚಗ್ರಹ ಮಹಾಯೋಗ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಅವತ್ತಿನ ದಿವಸಕ್ಕೆ. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂತಹ ದಿವಸ. ಈ ಸಂಕ್ರಮಣದಿಂದಾಗಿ ಕೆಲವು ರಾಶಿಗಳಿಗೆ ಧನಲಾಭವಾಗುವಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಯಾವ ರಾಶಿಗಳು ಅನ್ನುವಂಥದ್ದನ್ನು ತಿಳಿಸ್ತೇನೆ. ಮೊದಲನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ಧನಸ್ಥಾನ, ಯಾಕೆಂದ್ರೆ ಮಕರ ರಾಶಿಯಲ್ಲಿ ಏನು ಈ ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹ ಯೋಗ ಕೂಟ ಸೇರ್ತಾ ಇದೆ, ಅದರ ಪೂರ್ಣ ಸಪ್ತಮ ದೃಷ್ಟಿ ಎಲ್ಲಿರುತ್ತೆ ಅಂದ್ರೆ ಕರ್ಕಾಟಕ ರಾಶಿ ಇರುತ್ತೆ. ಕರ್ಕಾಟಕ ರಾಶಿ ಮಿಥುನ ರಾಶಿಯವರಿಗೆ ಧನಸ್ಥಾನವಾಗಿರುತ್ತೆ. ಸೊ ನೀವು ಕಲ್ಪನೆ ಮಾಡ್ಕೊಳ್ಳಿ, ಮಕರ ಸಂಕ್ರಾಂತಿಯ ನಂತರ ಮಿಥುನ ರಾಶಿಯವರ ಧನಸ್ಥಾನದ ಮೇಲೆ ಪಂಚಗ್ರಹ ಮಹಾಯೋಗ ಗ್ರಹಗಳ ಒಂದು ಪೂರ್ಣ ದೃಷ್ಟಿ ಅಂತಂದ್ರೆ ನಿಮಗೆ ಅದ್ಭುತವಾಗಿ ಹಣಕಾಸಿನ ವಿಚಾರದ ಮೇಲೆ ವಿಶೇಷ ಪ್ರಭಾವ ಇದೆ. ಮಿಥುನ ರಾಶಿಯವರು ಒಳ್ಳೆ ಅಬ್ಬಬ್ಬ ಲಾಟ್ರಿ ಅನ್ನೋ ಥರ ದುಡ್ಡು ಮಾಡ್ಕೊಳ್ತೀರಾ ಅನ್ಸುತ್ತೆ. ಖಂಡಿತವಾಗಿ ಒಳ್ಳೇದಾಗಲಿ, ಚೆನ್ನಾಗಿ ದುಡ್ಡು ಮಾಡಿ. ಏನಾದರೂ ಸಾಲಗಳಿದ್ರೆ ಖಂಡಿತವಾಗಿ ಫಸ್ಟ್ ಸಾಲಗಳು ತೀರಿಸ್ಕೊಂಬಿಡಿ. ಯಾರ್ದು ಋಣಬಾಧೆಯಲ್ಲಿ ಸಿಗಾಕೋಬಾರ್ದು. ಯಾವುದೇ ರಾಶಿಯವ್ರಿಗೆ ಫಸ್ಟ್ ಸಾಲ ತೀರಿಸ್ಕೊಂಡ್ಬಿಡ್ಬೇಕು. ಸೊ ಮಿಥುನ ರಾಶಿಯವರಿಗೆ ಒಳ್ಳೆಯ ಹಣಕಾಸಿನ ಮೇಲೆ ವಿಶೇಷ ಪ್ರಭಾವ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಬಂದು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಒಂದು ಮಕರ ಸಂಕ್ರಾಂತಿ ಬಹಳ ವಿಶೇಷವಾದಂತಹ ಧನಲಾಭವನ್ನು ಕೊಡ್ತದೆ. ಸ್ವಲ್ಪ ಲೇಟ್ ಆಗಿ ಕೊಡ್ತದೆ, ಅಂದ್ರೆ ಒಂದು 2 ದಿನ ಬಿಟ್ಟು ಕೊಡ್ತದೆ ಅನ್ಬೋದು. 17ನೇ ತಾರೀಕು ನಂತರ ಕೊಡ್ತದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಧನಾಧಿಪತಿ ಹೋಗಿ ಸೇರ್ಕೋಬೇಕಲ್ಲಿ. ಆ ಒಂದು ತ್ರಿಗ್ರಹ, ಚತುರ್ಗ್ರಹ, ಆ ಚತುರ್ಗ್ರಹ ಆಗೋದು ಯಾವಾಗ ಅಂತಂದ್ರೆ ಬುಧ ಹೋಗಿ ಸೇರ್ಕೊಂಡ್ಮೇಲೆ. ಸೊ 17ನೇ ತಾರೀಕು ಆಗ್ತದೆ ಅದು. ಸೊ ಅದರಿಂದಾಗಿ 17ನೇ ತಾರೀಕು ನಂತರ, ಅಂದ್ರೆ ಸಂಕ್ರಮಣದ ಒಂದು 2-3 ದಿನಗಳ ನಂತರ ಸಿಂಹರಾಶಿಯವರಿಗೆ ಧನಲಾಭವಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಯಾವ ರೀತಿಯಲ್ಲಿ ಬರ್ತದೆ ಗೊತ್ತಿಲ್ಲ. ಸಾಲ ಮಾಡ್ಕೊಂಡೆಲ್ಲ ಬರೋದು ಬೇಡ ಅಂತ ಅನಿಸಿಕೆ. ಯಾಕೆಂದ್ರೆ ಮೊದಲೇ ಅಷ್ಟಮ ಶನಿಲಿದ್ದೀರಾ, ಸಾಲದ ದುಡ್ಡು ಬೇಡ. ನಿಮಗೆ ಒಂದು ಸ್ವಲ್ಪ ನಿಮ್ಮದೇ ದುಡ್ಡು ಯಾವ್ದು ಇದ್ರೆ ಖಂಡಿತವಾಗಿ ಬರಲಿ, ಖಂಡಿತವಾಗಿ ಅನುಕೂಲವಾಗಲಿ ಸಿಂಹರಾಶಿಯವರಿಗೆ. ಇದೆಲ್ಲ ಆಗಲಿಕ್ಕೆ ವಿಶೇಷವಾದಂತಹ ಪರಿಹಾರ ಪ್ರಭಾವಗಳು, ವಿಶೇಷ ಪೂಜೆ ಪರಿಹಾರಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಮಕರ ಸಂಕ್ರಮಣ ಒಳ್ಳೆಯ ಲಾಭವನ್ನು ಕೊಡ್ತಾ ಇರತಕ್ಕಂಥ 3ನೇ ರಾಶಿಯವರು ಯಾರಪ್ಪ ಅಂತಂದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಲಾಭಸ್ಥಾನದ ಮೇಲೆ ಪರಿಪೂರ್ಣವಾಗಿ ಎಲ್ಲಾ ಗ್ರಹಗಳ ಒಂದು ಪೂರ್ಣ ದೃಷ್ಟಿ. ಮೊದಲು ತ್ರಿಗ್ರಹ, ಆಮೇಲೆ ಚತುರ್ಗ್ರಹ, ಆಮೇಲೆ ಪಂಚಗ್ರಹ. ಈ ಪಂಚಗ್ರಹಗಳ ಪೂರ್ಣ ದೃಷ್ಟಿಯೂ ಸಹ ಕನ್ಯಾ ರಾಶಿಯವರ ಲಾಭ ಸ್ಥಾನದ ಮೇಲೆ ಇರ್ತದೆ. ಸೊ ಮಕರ ಸಂಕ್ರಮಣದ ದಿವಸದಿಂದ ಆರಂಭಗೊಂಡು 18ನೇ ತಾರೀಕಿನ ತನಕ ಅದ್ಭುತವಾದಂತಹ 14, 15, 16, 17, 18 ಅದ್ಭುತವಾದಂತಹ ಸಮಯ. ಅದು ಹೋದಂಗೆ 18ಕ್ಕೆ ಹೋದಂಗೆ 18ನೇ ತಾರೀಕು ಪೂರ್ಣವಾಗಿ ಪಂಚಗ್ರಹ ಕೂಟ ಆದ್ಮೇಲಂತೂ ಇನ್ನೂ ಅದ್ಭುತ ಕನ್ಯಾ ರಾಶಿಯವರಿಗೆ. ಈ ಮಕರ ಸಂಕ್ರಮಣ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಲಾಭವನ್ನು ಕೊಡಲಿದೆ. ನೀವು ಕನ್ಯಾ ರಾಶಿಯ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ತುಂಬಾ ಒಳ್ಳೆಯದು. ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಅದರಂತೂ ಇನ್ನೂ ಒಳ್ಳೆಯ ಲಾಭ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಶೇಷ ಪರಿಹಾರ ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಮಕರ ಸಂಕ್ರಮಣದಿಂದ ಧನಲಾಭವನ್ನ ಅಥವಾ ಲಾಭವನ್ನ, ಅದೃಷ್ಟವನ್ನ ಪಡಿತಕ್ಕಂಥ ಒಂದು ಲಾಭ ಅಂತ ಅನ್ಕೊಳ್ಳೋಣ. ಲಾಭವನ್ನ ಪಡಿತಕ್ಕಂತಹ, ಧನಲಾಭವನ್ನ ಪಡಿತಕ್ಕಂತಹ ವಿಶೇಷವಾದಂತಹ 4ನೇ ರಾಶಿಯವರು ಯಾರಪ್ಪ ಅಂದ್ರೆ ವೃಶ್ಚಿಕ ರಾಶಿಯವರು. ಈ ಒಂದು ಮಕರ ಸಂಕ್ರಮಣ ಆರ್ಥಿಕ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಸಹಾಯ ಮಾಡತಕ್ಕಂಥ ಸಾಧ್ಯತೆ ಇದೆ.
ಇದೆ. ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದಂತಹ ಅವಕಾಶಗಳು ಸಿಗ್ತಕ್ಕಂಥದ್ದು, ಆ ಅವಕಾಶಗಳ ಮುಖಾಂತರವಾಗಿ ಧನ ಲಾಭ. ಇದು ಯಾವುದೋ ಒಂದು ಕೆಲಸ ಮಾಡಿಕೊಟ್ಬಿಡಿ, ದುಡ್ಡು ತೊಗೊಳ್ಳಿ, ಅದೊಂದು ಸ್ವಲ್ಪ ನಿಮ್ಮದೇ ಜವಾಬ್ದಾರಿ, ಸ್ವಲ್ಪ ನೀವು ಎಕ್ಸ್ಟ್ರಾ ದುಡ್ಡು ತೊಗೊಂಬಿಡಿ, ನಂಗೆ ಅಷ್ಟು ಕೆಲಸಗಳು ಮಾಡಿಕೊಡಿ, ಅದೊಂದು ಮಾಡಿಕೊಡಿ, ದುಡ್ಡು ತಗೊಳ್ಳಿ, ಇದೊಂದು ಮಾಡಿಕೊಡಿ, ದುಡ್ಡು. ಈ ಥರ ವೃಶ್ಚಿಕ ರಾಶಿಯವರಿಗೆ ಒಂದು ಅನಿರೀಕ್ಷಿತವಾಗಿ ಒಂದಿಷ್ಟು ಅದ್ಭುತವಾಗಿರತಕ್ಕಂತಹ ದುಡ್ಡು ಬರತಕ್ಕಂತಹ ಯೋಗ ಫಲಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಪಂಚಗ್ರಹ ಕೂಟದ ಮಹಾಪೂರ್ಣ ದೃಷ್ಟಿ ನಿಮ್ಮ ಭಾಗ್ಯಸ್ಥಾನದ ಮೇಲೆ ಇರ್ತದೆ. ಸೊ ಆದ್ದರಿಂದಾಗಿ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಂಕ್ರಾಂತಿಯ ನಂತರ ಒಳ್ಳೆಗೆ ಧನಲಾಭವಾಗುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ವಿಶೇಷ ಪರಿಹಾರ ಖಂಡಿತವಾಗಿ ನೋಡ್ತಾ ಇರಿ. ಮಕರ ಸಂಕ್ರಮಣದಿಂದಾಗಿ ಒಳ್ಳೆಯ ಧನಲಾಭವನ್ನು ಪಡೆಯಬಹುದಾಗಿರತಕ್ಕಂಥ 5ನೇಯ ಕೊನೆಯ ರಾಶಿಯವರು ಯಾರಪ್ಪ ಅಂದರೆ ಮೀನರಾಶಿಯವರು. ಮೀನರಾಶಿಯವರಿಗೆ ಮಕರ ಸಂಕ್ರಮಣ ತತ್ಕಾಲದಲ್ಲೇ ಆ ತ್ರಿಗ್ರಹ ಯೋಗ 15ನೇ ತಾರೀಕಿಂದನೇ ಏನಾಗ್ಬಿಡುತ್ತೆ, ನಿಮಗೆ ಧನಾಧಿಪತಿ ಆಗಿರತಕ್ಕಂಥ ಕುಜಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ಬಿಡ್ತಾರೆ. ನೀವು ಲೋನ್ಗೀನ್ಗೆ ಅಪ್ಲೈ ಮಾಡಿದ್ರು ಕೂಡ ಲೋನ್ ತುಂಬ ಬೇಗ ಸ್ಯಾಂಕ್ಷನ್ ಆಗಿಬಿಡುತ್ತೆ. ನೀವು ಇಷ್ಟೇ ಸರ್, ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸರ್, ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡ್ತೀವಿ ತೊಗೊಳ್ಳಿ ಸರ್ ಅಂಥೇಳಿ ಚೆನ್ನಾಗಿ ಸಾಲ ಅಟ್ಟಿಸ್ಬಿಡ್ತಾರೆ. ಅನಾವಶ್ಯಕ ಆದರೆ ದಯವಿಟ್ಟು ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಬಟ್ ಸಾಲದ ರೀತಿಯಲ್ಲಿ ಅಲ್ಲದೇನೆ ನಿಮಗೆ ಬೇರೆ ರೀತಿಯಲ್ಲಿ ದುಡ್ಡು ಚೆನ್ನಾಗಿ ಬರಬೇಕು. ಯಾಕೆಂದರೆ ಅದೃಷ್ಟವಶಾತ್ ಚೆನ್ನಾಗಿ ದುಡ್ಡು ಬರಬೇಕು. ಆ ದುಡ್ಡು ಬರುವಂಥ ಯೋಗ ಫಲಗಳು ತುಂಬ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಸೊ ಮೀನರಾಶಿಯವರಿಗೂ ಸಹ ಮಕರ ಸಂಕ್ರಮಣ ಅದರ ನಂತರದ ಕೆಲವು ದಿನಗಳು ಒಳ್ಳೆಯ ಧನಲಾಭವಾಗುವಂಥ ತುಂಬ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ 5 ರಾಶಿಯವರು ಯಾರು, ಮಿಥುನ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನರಾಶಿ, ಈ 5 ರಾಶಿಯವರೆಗೂ ಮಕರ ಸಂಕ್ರಮಣ ಒಳ್ಳೆಯ ಧನಲಾಭವನ್ನು ಕೊಡಲಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಆದರೆ ವಿಶೇಷವಾಗಿ ರವಿಯಾರಾಧನೆಯ ಪರಿಹಾರಗಳನ್ನು ಸಹ ಮಾಡಿಕೊಳ್ಳಬೇಕಾಗ್ತದೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವದಿನದಂದೇ ನಮ್ಮ ಯಾಗಶಾಲೆಯಲ್ಲಿ, ಯಾಕೆಂದ್ರೆ ಈ ಚತುರ್ಗ್ರಹ ಮಹಾಯೋಗ ಏನು ನೋಡ್ತೀರಿ ನೀವು, ಇದು ಸಂಪೂರ್ಣ ಚತುರ್ಗ್ರಹ ಆಗುವಂಥದ್ದು 17ರ ನಂತರನೇ. ಸೊ ಅದರಿಂದ 18ನೇ ತಾರೀಕು ಅದ್ಭುತವಾದಂತಹ ಚತುರ್ಗ್ರಹ ಮಹಾಯೋಗ ಅಮಾವಾಸ್ಯೆ, ಚಂದ್ರನು ಲಿರ್ತಾನೆ. ಸೊ ಇನ್ನೂ ಬಹಳ ಪವರ್ಫುಲ್ ಆಗಿಬಿಟ್ಟಿರ್ತದು, ಒಂಥರ ಪಂಚಗ್ರಹ ಯೋಗ ಆಗ್ಬಿಡುತ್ತದು. ಸೊ ಅದರಿಂದ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು, ಯಾಕೆಂದ್ರೆ ಸಂಕ್ರಮಣ ಅಂದ್ರೆ ರವಿ ಸಂಚಾರ, ಸೊ ರವಿಗೆ ಆರಾಧನೆ ಮಾಡಬೇಕಲ್ಲ, ನಾವು ಅದಕ್ಕೋಸ್ಕರವಾಗಿ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಸಂಕಲ್ಪ ಸೇವಾ ಕರ್ತೃಗಳಿಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಒಂದು ಉಂಗುರವನ್ನು ಕೊಡ್ತಾ ಇದ್ದೇವೆ. ತುಂಬಾ ಸುಂದರವಾಗಿರತಕ್ಕಂಥ ರಾಜವರ್ಧನ ಮಣಿಯ ಉಂಗುರ ಇದು. ಪ್ರತಿಯೊಬ್ಬರು ಸಹ ನಿಮ್ಮ ಒಂದು ಉಂಗುರದ ಬೆರಳಿನಲ್ಲಿ ಇದನ್ನು ಧಾರಿಸಬಹುದು. ಯಾಕೆಂದ್ರೆ ಇದೊಂದು ಉಪರತ್ನವಾಗಿರೋದ್ರಿಂದ ಯಾವುದೇ ಕಾರಣಕ್ಕೆ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಇನ್ನು ಹಾಕೋಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಪ್ರತಿಯೊಬ್ಬರು ಆ ರಾಜಯೋಗವನ್ನು ಪಡೆಯುವುದಕ್ಕೋಸ್ಕರವಾಗಿ ರಾಜವರ್ಧನ ಮಣಿಯನ್ನ, ಯಾಕೆಂದ್ರೆ ಸಂಕ್ರಮಣ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾದಂತಹ ಸಂದರ್ಭ. ಸೊ ಅದರಿಂದ ಅಂತಹ ಒಂದು ಮಕರ ಸಂಕ್ರಮಣದ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲದ ಒಂದು ಸಂದರ್ಭದಲ್ಲಿ ರಾಜವರ್ಧನ ಮಣಿಯ ಒಂದು ಉಂಗುರವನ್ನು ನಾವು ಸಿದ್ಧಪಡಿಸಿ ನಾವು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ಆ ವಿಚಾರವಾಗಿ ಸಂಕಲ್ಪ ಸೇವೆ ಕೊಡ್ತಕ್ಕಂಥವ್ರು ಯಾರಿಗೆ ಪ್ರಸಾದ ಬೇಕು, ಇನ್ನು ಮುಂದೆ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ತಾ ಇರ್ತೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು, ಯಾಕಂದ್ರೆ ಇದು ತುಂಬಾ ಲಿಮಿಟೆಡ್ ಆಗಿ ನಾವು ಮಾಡಿಸಿರ್ತಕ್ಕಂಥದ್ದು. ಸೊ ಇದನ್ನ ನಾವು ತುಂಬಾ ಲಿಮಿಟೆಡ್ ಆಗಿ ಮಾಡಿಸಿರ್ತಕ್ಕಂಥದ್ದು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿಸಿದ್ದೇವೆ. ಸೊ ಅದರಿಂದಾಗಿ ಯಾರು ಮೊದಲು ಸಂಕಲ್ಪ ಸೇವೆಗೆ ಹೆಸರು ಪಡಿಸ್ಕೊಳ್ತಾರೆ ಅವರಿಗೆ ಬೇಗ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಇನ್ನೂ ಹಲವಾರು ವಿಶೇಷವಾದಂತಹ ಹೋಮಗಳಿದೆ, ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ತೇನೆ. ರಾಜವರ್ಧನ ಮಣಿ ನಿಮಗೆಲ್ಲರಿಗೂ ಸಹ ಅನುಕೂಲ ಆಗ್ತಕ್ಕಂಥ ಒಂದು ವಿಶೇಷವಾದಂತಹ ಮಣಿ ಆಗಲಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಬರೆಸಬಹುದಾಗಿರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.